ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ವಾಟ್ ಇಸ್ ಅಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆಯಲ್ಲ, ಆ ಕಾರಣಕ್ಕೆ ಸಪ್ತ ಮಾತೆಯರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಆ ಟೆಂಪಲ್ಲು ಸುಮಾರು 300 ವರ್ಷ ಹಳೆ ಟೆಂಪಲ್, ಗೊತ್ತಾ ಅದು? ಅದ್ರ ಇತಿಹಾಸ ಏನು, ಅದ್ರ ಬಗ್ಗೆ ಏನು, ಅದೆಲ್ಲ ಅಲ್ಲೋಗಿ ಒಂದು ವಿಡಿಯೋ ಮಾಡಿ ಆ ಟೆಂಪಲ್ ಹೆಂಗಿದೆ ಅಂತ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀನಿ. ಇವಾಗ ಅದಕ್ಕಿಂತ ಮುಂಚೆ ಇವಾಗ ಆ ಟೆಂಪಲ್ ಹೋಗ್ತಾರ ಕಾರಣ ಏನು ಅಂತ ತಿಳ್ಕೊಬೇಕು. ಯಾಕಂದರೆ ನಾವು ಅಲ್ಲಿ ಹೋಗ್ಬೇಕಂತ ಡಿಸೈಡೇ ಮಾಡಿರಲಿಲ್ಲ. ನಾವು ಡಿಸೈಡ್ ಮಾಡಿದ್ದೇ ಬೇರೆ ಎಲ್ಲೋ ಹೋಗ್ಬೇಕು ಅಂತ. ಆದರೆ ಕೋಮಲ್ಗೋಸ್ಕರ, ಯಾಕಂದರೆ ಅವ್ನು ಸೆಕೆಂಡ್ ವ್ಲಾಗಲ್ಲಿ ಹೇಳಿದ್ದ ನಮ್ಮನ್ನ ಬಿಟ್ಟು ಹೋಗಿದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇವತ್ತು ಏನೇ ಆಗಲಿ ನಾವು ಇನ್ಮೇಲೆ ಎಲ್ಲೇ ಹೋದ್ರು ಕೋಮಲ್ ಜೊತೆನೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಕೋಮಲ್ಗೋಸ್ಕರ ನಾವು ಬೇರೆ ಮೈಸೂರಿಗೆ ಹೋಗ್ಬೇಕಾಗಿತ್ತು ಫಸ್ಟ್ ಅನ್ಕೊಂಡಿದ್ದು. ಅದಾದಮೇಲೆ ಆರ್ಸ್ಲೆ ಹಿಲ್ಸು ಅದು ಕ್ಯಾನ್ಸಲ್ ಆಯಿತು. ಇವಾಗ ಸರಿ ಕೋಮಲ್ ಅವನಿಂದಾಗಿ ಈ ಥರ ಆಗಿದೆಯಲ್ಲ, ಸರಿ ಅವನೇ ಒಂದು ಪ್ಲೇಸ್ ಹೇಳ್ದ, ಸನ್ಸೆಟ್ ಆಗುತ್ತೆ, ಸಕ್ಕದಾಗಿರುತ್ತೆ ವ್ಯೂ ಎಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನಮ್ಮ ಕೋಮಲ್ ಹೇಳಿದ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಗೈಸ್, ಇವಾಗ ನಾವು ಯಾರು ಗೊತ್ತಾ ಹೋಗ್ತಾ ಇರೋದು? ನಾನು, ಮಂಜು, ಕೋಮಲ್ ಕಾರಲ್ಲಿದ್ದೀರಿ. ಈ ಕಡೆ ಹಂಗೇ ಲೆಫ್ಟ್ ನೋಡಿದ್ರೆ ನವೀನ. ಗೈಸ್, ಇವತ್ತು ನಾವು ಎಲ್ಲೋ ಯಾವುದೋ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನೋಡೋಣ, ಕೋಮಲ್ ಮತ್ತು ಮಂಜು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಲ್ಲಿ. ನಾನು ನನ್ನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ, ನವೀನ ಅವ್ನ ಬೈಕಲ್ಲಿ ಹೋಗ್ತಾವೆ ಎಕ್ಸ್ಪಲ್ಸಲ್ಲಿ. ಮತ್ತು ಕೋಮಲ್ಲು, ಮಂಜು, ವಿಶಾಲು ಕಾರಲ್ಲಿದ್ದಾರೆ. ಮೋಸ್ಟ್ಲಿ ಅಲ್ಲೇ ಯಾವುದೋ ದೇವಸ್ಥಾನ ಕಾಣಿಸ್ತಾ ಇರ್ಬೋದು. ಮೇಲೆ ದೇವ್ರ ಗುಡಿ ಅಲ್ಲೇ. ನೋಡೋಣ, ಇವ್ರನ್ನ ಸಿಕ್ಕಾಪಟ್ಟೆ ಧೂಳು ಇಲ್ಲಿ ಸ್ವಲ್ಪ. ನೋಡಿ, ವ್ಯೂ ಮಾತ್ರ ಮಸ್ತಾಗೈತೆ ಇಲ್ಲಿ. ಸನ್ಸೆಟ್ ಹೆಂಗಿರುತ್ತೆ ನೋಡೋಣ. ಸನ್ಸೆಟ್ ಆಗಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಬಟ್ ವ್ಯೂ ನೋಡಿ ಇಲ್ಲಿ ಫುಲ್ಲು. ಅಲ್ಲಿ ಮುಂದೆ ನೋಡಿ ಇಬ್ರು ಹೋಗ್ತಾವ್ರೆ. ನೋಡಿ ಎಷ್ಟು ಮಸ್ತಾಗಿದೆ. ಮಂಜು ವಿಡಿಯೋ ಮಾಡ್ತಾವನೆ ಕಾರಿಂದ, ನೋಡಿ. ನೋಡಿ, ಚೈತನ್ಯ ಓಡ್ತಾನೆ. ಚೈತನ್ಯ ಓಡ್ತಾವನೆ. ಯಪ್ಪ, ಭೂಮಿ ಎಲ್ಲ ಶೇಕ್ ಆಗ್ತಾಯಿದೆ, ಗುಡ್ಡ ಕುಸಿತಾ ಇದೆ. ಹಂಗಂತ ಹೇಳ್ಬಿಟ್ಟು ನಾನು ಅವ್ನಿಗೇನು ಬಾಡಿ ಶೇವ್ ಎಲ್ಲ ಏನು ಮಾಡ್ತಿಲ್ಲ, ಆಯ್ತಾ? ನೋಡಿ ಗೈಸ್, ಏನೇನೋ ಹೇಳ್ತಾರಪ್ಪ. ಗೈಸ್, ಸನ್ಸೆಟ್ ಆಗ್ತಾ ಇದೆ ನೋಡಿ. ಎಲ್ಲರೂ ಸನ್ರೈಸ್ ತೋರಿಸ್ತಾರೆ, ನಾವು ಸನ್ಸೆಟ್ ತೋರಿಸ್ತೀವಿ. ಸಗರಾಗಿದೆಯಲ್ಲ ಗೈಸ್. ನೋಡಿ, ಆದರೂ ಕೋಮಲ್ ಲೇಟಾಗಿ ಕರ್ಕೊಂಬಂದಿದ್ದಾನೆ ಗೈಸ್. ನೋಡಿ, ಕಮೆಂಟ್ಸ್ ಅಲ್ಲಿ ಅವ್ನಿಗೆ ಹಾಕ್ಬೇಕು. ಹಾಯ್ ಮಾಡ್ರಿ ಎಲ್ಲರೂ, ಹಾಯ್ ಮಾಡ್ರಿ. ಎಲ್ಲಿಂದ ಬರ್ತಾ ಇರೋದು? ಫೌಂಡೇಶನ್ ಇಂದನಾ? ಚೈತನ್ಯ ಗಾಡಿ ತುಂಬಾ ಕಾಳಜಿ ಇದೆ. ಅದಕ್ಕೆ ಯಾರನ್ನ ಕೇಳ್ತಾ ನೋಡಿದ್ರಾ ಬಾಯ್ಸು ಏನೇನು ಫೋಟೋ ಶೂಟ್ ಮಾಡ್ತಾವ್ರೆ? ಬಾ 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 ಬಾ. ಇಲ್ಲಿ ನೋಡಿ, ಇಲ್ಲಿ ಏನ್ ಗೊತ್ತಾ, ಕೆಲವೊಮ್ಮೆ ವೆಜ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಎಲ್ಲ ನಾನ್ ವೆಜ್ ಪೀಪಲು ನಾನ್ ವೆಜ್ ತಿನ್ಬಿಟ್ಟವ್ರೆ. ಇವಾಗ ದೇವಸ್ಥಾನ ಒಳಗಡೆ ಜಾಗ ಇಲ್ಲ ಅವ್ರಿಗೆ, ಯಾಕಂದರೆ ನಾನ್ ವೆಜ್ ತಿಂದಿದ್ದಾರೆ. ಸೊ ವಿಶಾಲ್ ನೋಡಿ, ನಾನು ಮಾತ್ರ ಹೋಗೋದು ಇವಾಗ.
ಹೆಂಗೆ? ಅಷ್ಟೊತ್ತಲ್ಲಿ ನೀನು ಹೋಗೋ ಇಲ್ಲ ದೇವಸ್ಥಾನ ಕ್ಲೋಸ್ ಆಗುತ್ತೆ ಮಾತಾಡ್ಕೊಂಡ್ ಬಂದಿದ್ದೀನಿ 6:30 ಕ್ಲೋಸ್ ಅಂತೆ ಆಲ್ರೆಡಿ 6:30 ಬೇಗ 5 ನಿಮಿಷ ಬಿಡ್ತಾರಂತೆ ಹೋಗ್ಬಿಟ್ಟು ದೇವಸ್ಥಾನ ಸ್ವಲ್ಪ ವಿಸಿಟ್ ಮಾಡ್ಕೊಂಬ ಆಯ್ತು. ಯಾವ ದೇವ್ರ ಅಂತ ನಮ್ಗೆ ಹೇಳು ಆಯ್ತು. ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಹೇಳೋಣ ಆಯ್ತು. ಯಾವ ದೇವ್ರ ಅಂತ ನೋಡಿ ಗೈಸ್ ಹೆಂಗೆಲ್ಲ ಫೋಟೋ ಇಡ್ಸ್ಕೊಂತಾನೆ ನವೀನ ಫುಲ್ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನೋಡಿ ಗೈಸ್ ಒಳ್ಳೆ ಶರ್ಟ್ ಕಲರು ಮತ್ತು ಹೆಲ್ಮೆಟ್ ಕಲರ್ ಸೇಮ್ ಆಗಿ ತೊಗೊಂಬಿಟ್ಟವನೆ ನೋಡಿ ಸ್ವಲ್ಪ ಫೇಸ್ ನನ್ನ ಫೇಸೇ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಲೈಟ್ ಹಾಕಪ್ಪ ಸ್ವಲ್ಪ ನೋಡಿ ಏನಾದರೂ ಮಾತಾಡೋ ನೋಡಿ ಗೈಸ್ ಹೆಂಗೆಲ್ಲ ಫೋಟೋ ಇಡ್ಸ್ಕೊಂತಾನೆ ಹೆಲ್ಮೆಟ್ ಹಾಕೊಂಡಿದ್ದು ರಾತ್ರಿಯಲ್ಲಿ ಇಷ್ಟೆಲ್ಲ ಶೋಕಿ ಬೇಕಾ ಅವ್ನಿಗೆ ಹೇಳಿ ಗೈಸ್ ನೀವು ನೋಡಿ ಗೈಸ್ ದೇವಸ್ಥಾನ ಸ್ವಲ್ಪ ಅದ್ರಲ್ಲಿ ಕ್ಲೋಸ್ ಆಗುತ್ತೆ ಅಂದರೆ ಬೇಗ ಹೋಗ್ಬಿಟ್ಟು ಬಾ ಅಂದರೆ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾವನೆ ಒಂದು ಟೈಮ್ ಸೆನ್ಸ್ ಇಲ್ಲ ಅವನಿಗೆ ನೋಡಿ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾನೆ ದೇವಸ್ಥಾನ ಸ್ವಲ್ಪ ಅದ್ರಲ್ಲಿ ಕ್ಲೋಸ್ ಆಗುತ್ತೆ ಸ್ವಲ್ಪ ಟೈಮಲ್ಲಿ ಇವನು ನೋಡಿದ್ರೆ ಇನ್ನೂ ವಿಸಿಟೇ ಮಾಡಿಲ್ಲ ದೇವಸ್ಥಾನ. ಗೈಸ್ ದೇವಸ್ಥಾನದ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಯಾರ್ಯಾರು ಬರಬೇಕು ಅಂತಿದ್ರೆ ಬನ್ನಿ, ಎಲ್ಲರೂ ಬನ್ನಿ, ಯಾರು ನೋಡ್ತೀರಿ ಎಲ್ಲರೂ ಬನ್ನಿ. ದೇವಸ್ಥಾನ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಸಖತ್ತಾಗಿದೆ ಆಯಿತಾ. ದಯವಿಟ್ಟು ವಿಸಿಟ್ ಮಾಡಿ ದೇವಸ್ಥಾನಕ್ಕೆ. ಮತ್ತು ನಿಮ್ಗೆ ಏನು ಕೋರಿಕೆ ಇರುತ್ತೆ ಕೇಳ್ಕೊಳ್ಳಿ, ಖಂಡಿತ ಆಗುತ್ತೆ. ಯಾಕಂದರೆ ನಾವು ಮ್ಯಾಚ್ ವಿನ್ ಆಗಬೇಕು ಅಂತ ಅಂದ್ಕೊಂಡ್ರೆ ಮ್ಯಾಚ್ ವಿನ್ ಆಯಿತು. ಅದೇ ರೀತಿ ಅವಾಗ ಹೇಳ್ದಂಗೆ ಈ ದೇವಸ್ಥಾನ ಸುಮಾರು 300 ವರ್ಷ ಹಳೆಯದಂದರೆ ಹಳೆಯದು ಆಯಿತಾ. ಇವಾಗೆಲ್ಲ ರಿನೋವೇಟ್ ಮಾಡಿಬಿಟ್ಟು ದೇವಸ್ಥಾನ ಸಕ್ಕತ್ತಾಗಿ ಮಾಡಿದ್ದಾರೆ. ಜಾಗ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಆಯಿತಾ. ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಹೆಸರಿಂದನೂ ಕರೀತಾರೆ. ಒಂದು 7 ಮಂದಿ ಅಮ್ಮನ ದೇವಸ್ಥಾನ ಅಂತ ಕರೀತಾರೆ, ಮತ್ತು ಭೂತಮಾತಾ ಅಮ್ಮ ಟೆಂಪಲ್ ಅಂತಲೂ ಕರೀತಾರೆ. 7 ಮಂದಿ ಅಮ್ಮ ಅಂತ ಕರೆಯೋಕ್ಕೆ ಕಾರಣ ಏನಂದರೆ 7 ಮಂದಿ ಅಮ್ಮನ ದೇವರು ಸ್ಥಾಪನೆಗೊಂಡಿದ್ದಾವೆ. ಒಂದು ಬ್ರಹ್ಮಿ, ಇನ್ನೊಂದು ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡೇಶ್ವರಿ. ನೀವೆಲ್ಲ ವಿಸಿಟ್ ಮಾಡಿ ಹೆಂಗಿದೆ ಅಂತ ನಮಗೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ನೋಡಿ ಗೈಸ್ ಹೆಂಗೆಂಗೋ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೆಂಗೆ ಬರಬೇಕು ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ನೋಡಿ. ಇವನಂತೂ ಹೆಲ್ಮೆಟ್ ಒಂದು ಬಿಡೋದೇ ಇಲ್ಲ. ಇವನು ಚಾಲೆಂಜ್ ಮಾಡೋನೆ ಮೇಲ್ಗಡೆಯಿಂದ ಜಂಪ್ ಮಾಡ್ತಾನಂತ, ನೋಡಿನ ಹೆಂಗೆ ಮಾಡ್ತಾನಂತ. ಏಯ್ ಎಗರ್ಬಿಟ್ಟಪ್ಪ, ಚಾಲೆಂಜ್ ಗೆದ್ಬಿಟ್ಟ. ಆದರೆ ಏನು ಪ್ರೈಸ್ ಇಲ್ಲ ಇವನಿಗೆ. ಏನು ಯೂಸ್ ಹೇಳಿ ಗೈಸ್. ಇಷ್ಟು ಬರೀ ವಿಶಾಲ್ದು ಮಾತ್ರ ದೇವ್ರ ದರ್ಶನ ಆಗಿರೋದು, ನಮ್ದಂತೂ ಆಗಿಲ್ಲ. ನಾವು ಚಿಕನ್ ತಿನ್ಬಿಟ್ಟು ಬಂದ್ಬಿಟ್ಟಿದ್ವಿ. ವಿಶಾಲ್ ಯಾವ ದೇವ್ರದ್ದು? ಯಾವ ದೇವರು ಇದ್ದಿದ್ದು ಒಳಗಡೆ? 7 ದೇವಿಗಳು. ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರೆ ಅಲ್ಲಿ ಯಾವುದೋ ಬೆಂಕಿ ಉರಿತಾ ಇದೆ ನೋಡಿ, ಏನಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನಮಗಂತೂ ಬೆಂಕಿ ಥರನೇ ಕಾಣಿಸ್ತಾ ಇದೆ. ಅಣ್ಣ ವಿಲಿ ಎತ್ತ ಕಪಲ್ ರೈಡಾ ನೋಡಿ ಹೆಂಗ್ ಭಯ ಪಡ್ತಾನೆ ವಿಶಾಲ್ ನೋಡಿ. ಗಾಡಿಯಲ್ಲಿ ಸೀಟೇ ಸಾಲ್ತಾ ಇಲ್ಲ ವಿಶಾಲ್ಗೆ. ಏನು ವಿಶಾಲ್ ಭಯ ಕೇಳ್ಬಿಟ್ಟ. ವಿಶಾಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಎಷ್ಟನೇ ಸಲ ದೇವ್ರು ತೋರಿಸಿದ ವಿಶಾಲ್? ಇದು 2ನೇ ಸತ. ಏಯ್ ಯಾಕೆ ನಾವಿನ ಫಸ್ಟ್ ಟೈಮ್ ಎಲ್ಲಿ ತೋರಿಸಿರೋದು? ಫಸ್ಟ್ ಟೈಮು ಹೊಸಕೋಟೆ. ಏನು ಮಾಡಿದ್ದೆ? ಏನೋ ಮಾಡಿಲ್ಲ, ದೇವ್ರು ತೋರಿಸ್ತೀವಿ ಅಂದ್ಬಿಟ್ಟು ಕರ್ಕೊಳಗಿದ್ದೆ. ಯಾವ ದೇವ್ರು ತೋರಿಸ್ದೆ? ಯಾವುದೋ ಒಂದು ಆಕ್ಟಿವನ ಯಾವುದೋ ಸೆಂಟ್ರಲ್ ಬಂತು ಅದ್ರಲ್ಲಿ ತೋರಿಸ್ದೆ. ಅದು ಅವತ್ತು ರೊಕ್ಕದು ಬೀಗ್ ರೂಟ್ ಆಯ್ತು. ಓಕೆ, ಬೀಗ್ ರೂಟ್ ಕೋಳಿ ಕೊಯ್ಯಪ್ಪ ಇವರಿಬ್ಬರನ್ನ ಹಾಕ್ಬಿಡೋಣ ಅಂತ ಕರ್ಕೋಗಿದ್ದ. ಬಿದ್ದಿದ್ರೆ ಕಡ್ದು ಹಾಕ್ಬಿಡ್ಬೇಕಾಗಿತ್ತು ಅವ್ರಿಬ್ಬರನ್ನ. ಫುಲ್ ಚೆನ್ನಾಗಿತ್ತಾಯ್ತು ಮಟನ್. ನಾನಂತೂ ಸರಿಯಾಗಿ ತಿಂತಾ ಇದ್ದೆ. ವಿಶಾಲ್ ಯಾವಾಗ ಕಟ್ ಮಾಡೋಣ ಹೇಳ? ಇಲ್ಲ ಹಂದಿ ಎಲ್ಲ ತಿನ್ನಲ್ಲ ಗೈಸ್. ಹಂದಿ ಒಂದ್ಸಲ ತಿಂದಿಲ್ಲ. ಇವ್ನು ನೋಡಿ ಗೈಸ್ ಏನು ಮಾಡ್ತಾವನೆ ಇಲ್ಲಿ, ವೀಲಿ ಎತ್ತಾಗ ಟ್ರೈ ಮಾಡ್ತಾವನೆ ನೋಡಿ. ನೋಡಿ ಗೈಸ್ ಅವನು ಸ್ಕಿಟ್ ಹೊಡಿತಾ ಇರೋದು, ಅವನು ದಕ್ ನನ್ಗೆ ಹೊಡಿತಾ ಇದೆ ಇಲ್ಲಿ ನೋಡಿ. ಮೊನ್ನೆ 3,000 ಕೊಟ್ಟು ಬ್ರೇಕ್ ಚೇಂಜ್ ಮಾಡಿಸಿದ್ದೀನಿ, ಬ್ರೇಕ್ ಪ್ಯಾಡ್ಲಿ. ನೋಡಿ ಗೈಸ್ ಮೊನ್ನೆ ತಾನೇ 3,000 ಕೊಟ್ಟು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸಿದ್ದೀನಿ. ಮತ್ತೆ ನೆಕ್ಸ್ಟ್ ಸರ್ವಿಸ್ಗೆ ಅವನು ಮೋಸ್ಟ್ಲಿ ತರಿಸ್ತಾನೆ ನೋಡಿ. ನೋಡಿ ಗೈಸ್ ಏನೋ ನವೀನ ಅದಂತೂ ಕರೆಕ್ಟಾಗಿ ಹೇಳಿದ್ಯಾ, ಯಾಕಂದರೆ ಗಾಡಿ ಅಂದರೆ ಪ್ರಾಣ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ, ಅವರೆಲ್ಲ ಮುಂದೆ ಹೋಗೋರೆ. ನೋಡಿ ಎಷ್ಟು ಡೌನ್ ಹಿಲ್ ಐತೆ ರೋಡು, ಫುಲ್ ರಾತ್ರಿ ಆಗ್ಬಿಟ್ಟೆ ಕತ್ಲಾಗ್ಬಿಟ್ಟೈತೆ. ನಮ್ಮ ಗಾಡಿದು ಅಷ್ಟೇ ಏನು ಲೈಟ್ ಅಷ್ಟೇ ಏನು ಪವರ್ಫುಲ್ ಇಲ್ಲ. ಒಂದು ಹೊಸ ಲೈಟ್ ಹಾಕ್ಸ್ಬೇಕು, ಫಾಗ್ ಲೈಟು. ಆಮೇಲೆ ನೋಡೋಣ. ಅವರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ.
ಇವಾಗ ನಾವು ಕೋಮಲ್ ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ನಮ್ಮ ಮನೆಗೆ ಹೋಗೋದು. ಯಾಕಂದರೆ ಮಂಡೆಯಿಂದ ಮತ್ತೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ನಮ್ಮ ಗಿಲ್ಗೆಲ್ಲ. ಯಾರೋ ಕನಸಲ್ಲಿ ಯಾರು ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಳುವಾಗ ಮಾತು ಹೇಗೆ ಹಾಡಲಿ, ಹುಡುಕಿ ಹೋದೆ ಎಲ್ಲೋ ದೂಡಿ ನೀನೆ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮರೆ ಮಾಡಿರುವೆ. ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಗೆ ನಾಕಾದೆ. ಅಣ್ಣ ಫ್ರೆಂಡ್ಶಿಪ್ ಅಂದ್ರೆ ಯಾವಾಗಲೂ ಕೈ ಇಟ್ಕೊಂಡು ಓಡಾಡೋದಲ್ಲ ಅಣ್ಣ, ಅವ್ರ ಜೊತೆಗೆ ಕೂತ್ಕೊಳ್ಳೋದಲ್ಲ, ಬೀಳಕ್ ಬಿಡ್ದಂಗೆ ಅವ್ರನ್ನ ಗೈಡ್ ಮಾಡೋದು, ಅಳು ಬರೋದಕ್ಕಿಂತ ಮುಂಚೆನೇ ಅವ್ರನ್ನ ನೋಡ್ಕೊಳ್ಳೋದು. ಸೊ ಎಷ್ಟೇ ದೂರ ಓಡಿದ್ರು ತಿರುಗಿ ನೋಡು ನಾನಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡೋದಣ್ಣ. ಆಲ್ರೆಡಿ ಆಲ್ಮೋಸ್ಟ್ ಆಫೀಸ್ ಹತ್ರ ಬಂದ್ಬಿಟ್ಟಿದ್ದೀನಿ. ಅವರೆಲ್ಲ ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೇಕು. ತುಂಬ ಅಂದರೆ ತುಂಬ ಟ್ರಾಫಿಕ್ ಐತೆ. ಹೊಸಮಟ್ಟಿ ಟೋಲ್ ತನಕ ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ನಾನಂತೂ ಟ್ರಾಫಿಕ್ ದಾಟ್ಕೊಂಡು ಬಂದ್ಬಿಟ್ಟಿದ್ದೀನಿ. 2 ನಿಮಿಷಕ್ಕೆ ಮೊಬೈಲ್ ರೀಚ್ ಆಗ್ಬಿಟ್ಟಿದ್ದೀನಿ. ಸೊ ಗೈಸ್, ನಾನು ಆಲ್ರೆಡಿ ಕೋಮಲ್ ಆಫೀಸ್ ಹತ್ರ ಬಂದ್ಬಿಟ್ಟು 5 ನಿಮಿಷ ಆಯಿತು ಕಾಯ್ತಾಯಿದ್ದೀನಿ. ಕೋಮಲ್ಲು ಮತ್ತು ನವೀನ್ ಅವ್ರಿಗೆಲ್ಲ ಮೋಸ್ಟ್ಲಿ ಅವರೆಲ್ಲ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತಾರೆ. ತುಂಬ ಅಂದರೆ ತುಂಬ ಟ್ರಾಫಿಕ್ ಐತೆ. ನಾನು ಟ್ರಾಫಿಕ್ ದಾಟ್ಕೊಂಡು ಹೆಂಗೆ ಬಂದುಬಿಟ್ಟೆ. ಕಾಯ್ತಿದ್ದೀನಿ, ನೋಡೋಣ ಅವ್ರು ಯಾವಾಗ ಬರ್ತಾರೆ ಅಂತ. ಅಷ್ಟೊತ್ತಲ್ಲಿ ಕಾಯಬೇಕು, ಯಾಕಂದರೆ ಆಫೀಸ್ದು ಬೀಗ ಇಲ್ಲ. ಇವನು ಬಂದ, ಯಾಕಂದರೆ ನಾವು ಬೈಕಲ್ಲಿ ಬಂದಿದ್ದೀವಿ. ಸೊ ಬೇಗ ಬರ್ಬೋದು. ಅವ್ರು ಕಾರಲ್ಲಿ ಇದ್ದಾರೆ ಅಂತ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ನಾವು ಕಾಯಬೇಕು ಅವ್ರು ಬರೋ ತನಕ, ಯಾಕಂದರೆ ಆಫೀಸ್ ಕೀ ಅವ್ರ ಹತ್ರನೇ ಇರೋದು. ಬಂದಮೇಲೆ ನೋಡೋಣ. ಗೈಸ್ ಫೈನಲಿ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಇದೊಂದು ತುಂಬ ಶಾರ್ಟ್ ವ್ಲಾಗ್ ಆಗಿತ್ತು, ಯಾಕಂದರೆ ನಾವು ಅಂದ್ಕೊಂಡಿದ್ದ ಕಡೆ ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಕು ನಾವು ಅಂದ್ಕೊಂಡಿದ್ದ ಕಡೆ ಹೋಗ್ತೀರಾ, ಏನಾಗುತ್ತೆ ನೋಡೋಣ. ಹಾಗೂ ಇವಾಗ ಮ್ಯಾಚ್ ಮಂಜು ಏನಾಗ್ತಿದೆ ಮಂಜು? ಮ್ಯಾಚು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಂಜು. ಪಾಕಿಸ್ತಾನದ ಬ್ಯಾಟಿಂಗ್ ಆಗಿದೆ, ಇಂಡಿಯಾಸ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಪಕ್ಕ ಆಬ್ವಿಯಸ್ಲಿ ಅದು ಗೊತ್ತಿರೋದೆ, ಹಿಸ್ಟ್ರಿ ರಿಪೀಟ್ಸ್, ಇಂಡಿಯಾ ಯಾವತ್ತೂ ಗೆಲ್ಲದೆ. ಸೊ ಬನ್ನಿ ಹೋಗಿ ನೋಡೋಣ. ಮತ್ತೆ ಇವಾಗ ಮ್ಯಾಚ್ ನೋಡಕ್ಕೆ ಹೋಗ್ತಾ ಇದೀವಿ ಕೋಮಲ್ ಆಫೀಸಲ್ಲಿ. ಹಂಗೆ ಇವಾಗ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀವಿ ಗೈಸ್. ತುಂಬ ಥ್ಯಾಂಕ್ಸ್ ಗೈಸ್, ನಿಜ ಹೇಳಬೇಕು, ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಗೈಸ್ ಏನಂತೀರಾ? ಎಲ್ಲರೂ ಸಖತ್ತಾಗಿ ಸಪೋರ್ಟ್ ಮಾಡಿದ್ದಾರೆ ತಾನೆ? ಇದೇ ಥರ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡ್ತೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಹಂಗೆ, ಆಯಿತಾ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಇವಾಗ ಬಂದವ್ರೆ. ನಾವು ಬಂದು ಒಂದು 5 ನಿಮಿಷ ಆಯಿತು. ನಾನು ನವೀನ 10 ನಿಮಿಷನಾ? ನಾನು ಬಂದು 10 ನಿಮಿಷ, ನೀನು ಬಂದು 5 ನಿಮಿಷ ಆಯಿತು. ಇವಾಗ ಬರ್ತಾವ್ರೆ. ಇವಾಗ ಗೊತ್ತಾಗ್ತಾ ಇದೆ ಏನಕ್ಕೆ ಸ್ವಲ್ಪ ಲೇಟ್ ಅಂತ. ಓಡಿಸ್ತಾ ಇರೋದು ನಮ್ಮ ಮಂಜ ಓಡಿಸ್ದಿಂದ ಸ್ವಲ್ಪ ಲೇಟಾಗಿ ಬಂದವ್ರೆ. ಮಂಜ ಫುಲ್ ಪೌಲ್ ವಾಕರು, ಇಲ್ಲಿ ವಿಂಡ್ ಡೀಸಲ್ ಸ್ವಲ್ಪ ಬ್ರೇಕಲ್ಲಿದ್ದ. ಪೌಲ್ ವಾಕರ್ ಓಡಿಸ್ತಾ ಇದ್ದಿದ್ದು. ನೋಡಿ ಹೆಂಗೆ ಟ್ರಿಪ್ ಹೊಡಿತಾವನೆ ಪೌಲ್ ವಾಕರ್. ನೋಡಿ ಹೆಂಗೆ ರಿವರ್ಸ್ ಆಗ್ತಾನೆ ಇವಾಗ. ನೋಡಿ ಎಷ್ಟು ಮಸ್ತಾಗಿ. ನೋಡಿ ಸ್ಟೇರಿಂಗ್ ತಿರ್ಗ್ಸೋದು, ನೋಡಿ ಸ್ಟೇರಿಂಗ್ ಹೆಂಗೆ ತಿರ್ಗ್ತಾನೆ ನೋಡಿ ಗೈಸ್. ಸ್ವಲ್ಪ ನೋಡಿ ಅವ್ನು ಸ್ಮೈಲ್ ನೋಡಿ, ಪಲ ಹೆಂಗೆ ಹೊಡಿತಾವನೆ ಅಲ್ಲಿ. ಅಷ್ಟೇ.